ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಮುಖಂದೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಇಡೀ ರಾಜ್ಯದಲ್ಲೇ ಒಂದು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿಬಿಟ್ಟಿದೆ. ಸ್ನೇಹಿತರೆ, ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಾರಿನಲ್ಲಿ ಕೂತ್ಕೊಂಡು ಮದುವೆ ಆಗುವಂಥ ಸನ್ನಿವೇಶ. ಮದುವೆ ಆಗ್ತಾ ಇರುವಂಥದ್ದು ತನ್ನ ಗಂಡನನ್ನು ಅಲ್ಲ, ಬದಲಿಗೆ ತನ್ನ ಪ್ರಿಯಕರನನ್ನು. 4 ವರ್ಷದ ಮಗು ಇದೆ. 8 ವರ್ಷದ ಹಿಂದೆ ಮದುವೆ ಕೂಡ ಈಕೆದ್ದು ಹಾಗೆ ಹೋಗಿಬಿಟ್ಟಿದೆ. ಅದು ಯಾಕೆ ಇಂಥ ಒಂದು ಕೆಟ್ಟ ಮನಸ್ಥಿತಿ ಆಕೆಯಲ್ಲಿ ಬಂತು ಗೊತ್ತಿಲ್ಲ. ತುಂಬಾ ಸುಂದರವಾದಂಥ ಬದುಕು. ಗಂಡ ಪ್ರತಿ ತಿಂಗಳು 1 ಲಕ್ಷದವರೆಗೂ ಕೂಡ ದುಡಿತಾರೆ. ಹಸು ಕೂಡ ಸಾಕೊಂಡಿದ್ದಾರೆ. ಒಂದು ಸುಂದರವಾದಂಥ ಬದುಕಿದೆ. ಯಾವುದೇ ರೀತಿಯಾದಂಥ ಒತ್ತಡಗಳು ಇಲ್ಲ. ದುಡ್ಡಿಗೆ ಏನು ಕಡಿಮೆ ಇಲ್ಲ. ಒಡವೆ, ವಸ್ತ್ರ ಇಂಥದ್ದು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಆದರೂ ಕೂಡ ಗಂಡನ ಬಿಟ್ಟು ಪ್ರಿಯಕರನ ಜೊತೆಗೆ, ಅದರಲ್ಲೂ ಕೂಡ 4 ವರ್ಷದ ಮಗು ಇದ್ದ ಬಳಿಕ ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದು ಯಾಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಕೂಡ ಒಂದು ಕ್ಷಣ ಗಮನಿಸಲೇಬೇಕಾದಂಥ ವಿಡಿಯೋ. ಜೊತೆಗೆ ಎಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಉಟ್ಕೊಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕೂಡ ನಿಮಗೆ ಗೊತ್ತಾಗಿ ಬಿಡುತ್ತೆ. ಈ ಸೋಷಿಯಲ್ ಮೀಡಿಯಾದ ಬಳಕೆ ಇದೆಯಲ್ಲ, ಈ ಬಳಕೆಯಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದು ಬಿದ್ದು ಬಿಡ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದಿದೆಯೋ ಅದರಷ್ಟೇ ಕೆಟ್ಟದ್ದಿದೆ. ಅದನ್ನು ಯಾರು ಯಾವ ರೀತಿಯಾಗಿ ಬಳಸ್ಕೊಳ್ತಾರೋ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿ ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಯಾರ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆ, ಗೊಂದಲ ಇದೀಗ ಹುಟ್ಟಿಕೊಂಡು ಬಿಡ್ತಾ ಇದೆ. ಸ್ನೇಹಿತರೆ, ಅಂದಹಾಗೆ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ನಾವು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಾಸನ ಜಿಲ್ಲೆಯವರು, ಮೂಲತಃ ಒಂದು ಹಳ್ಳಿಯಲ್ಲಿ ಇದ್ದಂಥವರು. ಮುಕುಂದೂರು ಅನ್ನುವಂಥ ಒಂದು ಗ್ರಾಮ, ಸುಂದರವಾದಂಥ ಕುಟುಂಬ. ಸ್ನೇಹಿತರೆ, ಈಕೆಯ ಹೆಸರು ಹರ್ಷಿತಾ. ಸ್ವತಃ ತನ್ನ ಒಂದು ಮಾವಳನ್ನೇ ಮದುವೆ ಆಗಿ ಬಿಟ್ಟಿರ್ತಾಳೆ. ಏನು ಈ ಒಂದು ಸನ್ನಿವೇಶ ಅಂತಂದ್ರೆ, ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಯಾವ ರೀತಿಯಾಗಿ ಪ್ರೀತಿ ಉಟ್ಕೊಳ್ಳುತ್ತೆ, ಅದು ಮತ್ತೊಬ್ಬರ ಮೇಲೆ ಹೇಗಾಗಿ ಬಿಡುತ್ತೆ ಅಂತೇಳಿ. ಈ ಗಂಡನ ಹೆಸರು ಪ್ರಶಾಂತ್ ಅಂತೇಳಿ. 8 ವರ್ಷದಿಂದ ಮದುವೆ ಆಗಿರ್ತಾರೆ. ಇಬ್ಬರು ಕೂಡ ಸಂಬಂಧದವರು. ತನ್ನ ಒಂದು ತಾಯಿಯ ಸಹೋದರನ ಮಗಳನ್ನ ಮದುವೆ ಕೂಡ ಹಾಗೆ ಬಿಟ್ಟಿರ್ತಾನೆ. ಆರಂಭದಲ್ಲಿ ಈ ಹರ್ಷಿತಾ, ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗು ಅನ್ನುವ ರೀತಿಯಲ್ಲಿ 8 ವರ್ಷದಿಂದ ಪೀಡಿಸ್ತಾ ಇರ್ತಾಳೆ. ಅಂತಂದ್ರೆ ನನಗೆ ಗೊತ್ತಿರುವಂಥ ಹುಡುಗಿನೇ, ಬೇರೆ ರೀತಿಯಾಗಿ ಯಾವುದೇ ರೀತಿಯಂಥ ಕ್ಯಾರೆಕ್ಟರ್ಗಳು ಈಕೆದಲ್ಲಿ ಕೆಟ್ಟದಾಗಿ ಇಲ್ಲ. ಬದಲಿಗೆ ನಾನು ನೋಡಿರುವಂಥ ಹುಡುಗಿ ತುಂಬ, ಅದರಲ್ಲೂ ಕೂಡ ನಮ್ಮ ಕುಟುಂಬದವಳು, ನಾವೆಲ್ಲರೂ ಕೂಡ ಒಂದಾಗಿ ಬದುಕಬಹುದು, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಹೊರಗಡೆ ಸಿಕ್ಕಿರುವಂಥ ಹೆಣ್ಣು ಅದು ಹೇಗಿರುತ್ತೋ ನನಗೂ ಕೂಡ ಗೊತ್ತಿಲ್ಲ ಅಂತ ಒಂದು ಮನಸ್ಥಿತಿಯಲ್ಲಿ ಪ್ರಶಾಂತ್ ಈಕೆಯನ್ನು ಮದುವೆ ಹಾಗೆ ಬಿಡ್ತಾನೆ. ಆರಂಭದಲ್ಲಿ ಈಕೆ, ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಬಂದು ಕೇಳಿ, ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ, ಮದುವೆ ಆಗೋಣ, ಜೀವನವನ್ನು ಮಾಡೋಣ, ಇರೋದರಲ್ಲೇ ಬದುಕನ್ನು ಕಟ್ಟಿಕೊಳ್ಳೋಣ ಅನ್ನುವ ರೀತಿಯಲ್ಲಿ ಈಕೆ ಆರಂಭದಲ್ಲಿ ಹೇಳಿಬಿಡ್ತಾಳೆ. ಅದಾದ ಬಳಿಕ ಸಹಜವಾಗಿ ಇನ್ನು ಅವಳಾಗೆ ಇಷ್ಟಪಡ್ತಿದ್ದಾಳೆ. ನಾನು ನೋಡಿರೋದಕ್ಕೂ ಏನು ಆ ರೀತಿಯಾಗಿ ಕೆಟ್ಟದಾಗಿ ಏನು ಇವಳು ಒಂದು ಬಿಹೇವಿಯರ್ ಇಲ್ಲ. ನಮ್ಮ ಮನೆಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ಪ್ರಶಾಂತ್ ಆಕೆಯನ್ನು ಮದುವೆ ಹಾಕಿ ಬಿಡ್ತಾರೆ. ಅದಾದ ಬಳಿಕ ಒಂದು 4 ವರ್ಷ ಮಕ್ಕಳಾಗೋದಿಲ್ಲ. ಅದಾದ ಬಳಿಕ ಒಂದು ಮುದ್ದಾದ ಮಗು ಕೂಡ ಜನಿಸಿ ಬಿಡುತ್ತೆ. ಇನ್ನು 8 ವರ್ಷದ ಬದುಕಿನಲ್ಲಿ ಯಾವತ್ತು ಒಂದು ದಿನವೂ ಕೂಡ ಆಕೆಯ ಮೇಲೆ ಅನುಮಾನ ಬಂದಿರೋದಿಲ್ಲ. ಯಾವತ್ತೂ ಕೂಡ ಈ ರೀತಿಯಾಗಿ ಈಕೆ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಿರೋದಿಲ್ಲ. ಮಾರ್ಚ್ 30ರಂದು ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ಏನು ಅಂತಂದ್ರೆ, ಆ ದಿನ ಆಸ್ಪತ್ರೆಗೆ ಹೋಗ್ಬೇಕು. ನನಗೆ ಯಾಕೋ ಆಸ್ಪತ್ರೆಗೆ ಹೋಗ್ಲೇಬೇಕಾಗಿದ್ದಂಥ ಪರಿಸ್ಥಿತಿ ಇದೆ. ನನಗೆ ತಲೆನೋವು, ಚಕ್ರ ಅಂತದೆಲ್ಲವೂ ಕೂಡ ಹೆಚ್ಚಾಗಿ ಬರ್ತಾ ಇದೆ. ಹಾಗಾಗಿ ನಾನು ಹೋಗಿ ಬರ್ತೀನಿ ಅನ್ನುವ ನಿಟ್ಟಿನಲ್ಲಿ ಸಾಯಂಕಾಲದ ಸಮಯ ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಆಸ್ಪತ್ರೆಯಿಂದ ಬರೋದಿಲ್ಲ. ಬದಲಿಗೆ ಒಂದು ಫೋನ್ ಕರೆ ಬರುತ್ತೆ. ಫೋನ್ ಕರೆ ಬಂದ ಬಳಿಕ ಆಕೆ ಹೇಳ್ತಾಳೆ, ಇಲ್ಲ, ನಾನು ಇವತ್ತು ಬೇರೆ ಮನೆಯಲ್ಲಿದ್ದೇನೆ, ನನ್ನ ಸ್ನೇಹಿತೆ ಮನೆಯಲ್ಲಿ ಇದ್ದೇನೆ, ಬರೋದಕ್ಕೆ ನನಗೆ ಟೈಮ್ ಇಲ್ಲ, ಇಲ್ಲೇ ಇರೋದಕ್ಕೆ ಹೇಳ್ತಾ ಇದ್ದಾಳೆ. ಇವತ್ತು ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಆಗಿಲ್ಲ, ಬದಲಿಗೆ ನಾಳೆ ನಾನು ತೋರಿಸ್ಕೊಂಡು ಬರ್ತೀನಿ, ಅಂದರೆ ಹಾಸ್ಪಿಟ್ಲಲ್ಲಿ ವೈದ್ಯರನ್ನ ಭೇಟಿಯಾಗಿ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಡ್ತಾರೆ. ಹಾಗಾಗಿ ಈ ಒಂದು ಗಂಡನಿಗೆ, ಪ್ರಶಾಂತ್ಗೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನ ಕೂಡ ಬರೋದಿಲ್ಲ. ಕಾರಣ, ಹೆಂಡತಿಯ ಮೇಲೆ ಯಾವತ್ತೂ ಆ ರೀತಿಯಾದಂಥ ಭಾವನೆ ಆತನಿಗೆ ಬರಲೇ ಇಲ್ಲ. ಅವಳು ಕೂಡ ಆ ರೀತಿಯಾಗಿ ಅನುಮಾನ ಬರೋ ಹಾಗೆ ಯಾವತ್ತೂ ಕೂಡ ನಡೆದುಕೊಂಡಿರಲಿಲ್ಲ. ಹಾಗಾಗಿ ಹೇಗೆ ಅನುಮಾನ ಬರೋದಕ್ಕೆ ಸಾಧ್ಯ? ಇರಬಹುದೇನೋ, ಸ್ನೇಹಿತೆ ಮನೆಯಲ್ಲಿ ಇದ್ದು ನಾಳೆ ಆಸ್ಪತ್ರೆಗೆ ತೋರಿಸ್ಕೊಂಡು ಬರ್ಬೋದೇನೋ ಅನ್ನೋ ನಿಟ್ಟಿನಲ್ಲಿ ಬಿಟ್ಟು ಬಿಡ್ತಾರೆ. ಆ ದಿನ ಆಕೆ ಸ್ನೇಹಿತೆಯ ಮನೆಗೆ ಹೋಗಿರೋದಿಲ್ಲ, ಬದಲಿಗೆ ಪ್ರಿಯಕರನ ಜೊತೆಗೆ ಇದ್ದು ಬಿಡ್ತಾಳೆ. ಅದಾದ ಬಳಿಕ ನೆಕ್ಸ್ಟ್ ಮಾರನೆಯ ದಿನ ಫೋನ್ ಮಾಡ್ತಾಳೆ. ಸಡನ್ ಆಗಿ ನನಗೆ ಡಿವೋರ್ಸ್ ಬೇಕು ಅನ್ನುವ ನಿಟ್ಟಿನಲ್ಲಿ ಗಂಡನಿಗೆ ಫೋನ್ ಮಾಡೋದಂಥ ಸಂದರ್ಭದಲ್ಲಿ ಶಾಕ್ ಆಗಿ ಬಿಡ್ತಾರೆ. ಇಡೀ ಕುಟುಂಬವೇ ಒಂದು ಕ್ಷಣ ನಿಬ್ಬೆರಗಾಗಿ ಬಿಡ್ತಾರೆ. ಕಾರಣ ಏನು? ಒಮ್ಮೆಲೆ ಫೋನ್ ಮಾಡಿಬಿಟ್ಟು ನನಗೆ ಡಿವೋರ್ಸ್ ಬೇಕು ಅಂತಂದರೆ ಹೇಗೆ ಇದೆಲ್ಲ ಅನ್ನುವಂಥದ್ದು ಅವರಲ್ಲಿ ಪ್ರಶ್ನೆ ಕಾಡಿಬಿಡುತ್ತೆ.
ಬಿಡುತ್ತೆ. ಆದರೆ ಡಿವೋರ್ಸ್ ಬೇಕು ಅನ್ನುವ ಪೂರ್ವದಲ್ಲಿಯೇ ಈ ಒಂದು ಕಾರಿನಲ್ಲಿ ಕೂತಿರುವಂಥ ವಿಡಿಯೋನ ಆರಂಭದಲ್ಲೂ ಕೂಡ ನೀವು ಗಮನಿಸಿದ್ರಲ್ಲ, ಮದುವೆ ಆಗುವಂಥದ್ದು ಅದು ಮದುವೆ ಕೂಡ ಆಗಿ ಬಿಟ್ಟಿರುತ್ತೆ. ಆ ದಿನ ಮದುವೆ ಕೂಡ ಆಗಿಬಿಟ್ಟಿರ್ತಾಳೆ. ಆ ಒಂದು ಕಾರಿನಲ್ಲೇ ಕೂತ್ಕೊಂಡು ಕಾಲುಂಗುರ ಹಾಕೋದೇನು, ಆ ಒಂದು ಅರಿಶಿಣದ ಕೊಂಬಣ ಕಟ್ಟೋದೇನು ಅಂಥದ್ದೆಲ್ಲವೂ ಕೂಡ ಹಾಗೆ ಬಿಟ್ಟಿರುತ್ತೆ. ಆ ಒಂದು ವಿಡಿಯೋ ಕಾರ್ನಲ್ಲೇ ಕೂತ್ಕೊಂಡು ವಿಡಿಯೋನ ಕೂಡ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇಂಥದ್ದೆಲ್ಲವೂ ಕೂಡ ಆಗಿ ಬಿಟ್ಟಿರುತ್ತೆ. ಆಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಇಲ್ಲಿಗೆ ಸರಿ ಹೋಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಒಂದು ನಿರ್ಧಾರವನ್ನು ಮಾಡಿಕೊಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಿಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಆದ ಬಳಿಕ ಪ್ರಿಯಕರ ಮತ್ತು ಆಕೆ ಬಂದು ಬಿಡ್ತಾರೆ. ಅದಾದ ಬಳಿಕ ಗಂಡನು ಕೂಡ ಹೋಗಿ ಬಿಡ್ತಾನೆ. ಎಲ್ಲವೂ ಕೂಡ ಆ ಒಂದು ಪೊಲೀಸ್ ಠಾಣೆಯಲ್ಲೇ ಗೊತ್ತಾಗೇ ಬಿಡುತ್ತೆ. ಆಗ ನನಗೆ ಪ್ರಿಯಕರಣೆ ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾಳೆ. ಅದಾದರೂ ಕೂಡ ಅದು ಗಂಡ ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತಂದ್ರೆ ಯಾಕೆ ಈಗ ಮಾಡಿಬಿಟ್ಲು ಅನ್ನುವಂಥದ್ದು, ತಲೆ ಏನೋ ಕೆಟ್ಟೋಗಿರ್ಬೋದೇನೋ ಇವಳ್ದು ಅನ್ನುವ ನಿಟ್ಟಿನಲ್ಲಿ ಸುಮ್ಮನಾಗಿ ಬಿಡ್ತಾರೆ. ಅದಾದ ಬಳಿಕ ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದ್ಬಿಡೋಣ, ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ, ಏನು ಮಾಡೋಣ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಗಂಡ ಯೋಚನೆ ಮಾಡ್ತಾ ಇರ್ತಾರೆ. ಪ್ರಶಾಂತ್ ಅದಾದ ಬಳಿಕ ಕ್ಷಮಿಸಿಬಿಟ್ರೆ ಆಯಿತು, ನನ್ನ ಒಂದು ಬದುಕು ಹೀಗಾಗ್ಬಿಟ್ರೆ ನನ್ನ ಮುಂದೆ ನನ್ನ ಮಗನ ಬದುಕೇ ಹಾಳಾಗಿ ಹೋಗಬಹುದು, ಹಾಗಾಗಿ ಕರೆದುಕೊಂಡು ಬಂದು ಬಿಡೋಣ ಅನ್ನುವ ನಿಟ್ಟಿನಲ್ಲಿ ಹೋಗಿ ಬಿಡ್ತಾರೆ. ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದರೂ ಕೂಡ ಆಕೆಗೆ ಪ್ರಿಯಕರಣ ಜೊತೆಗೆ ಹೋಗುವಂಥ ಮನಸ್ಸಿರುತ್ತೆ. ಆ ರಾತ್ರಿ ಮನೆಗೆ ಬರ್ತಾಳೆ. ಮನೆಗೆ ಬಂದಾದ ಬಳಿಕ 2-3 ದಿನಗಳಿಂದ ಸರಿಯಾಗಿ ಸ್ನಾನ ಅಂಥದ್ದೆಲ್ಲವೂ ಕೂಡ ಆಗಿರೋದಿಲ್ಲ. ಹಾಗಾಗಿ ರಾತ್ರಿ 12 ಗಂಟೆ ಸಮಯದಲ್ಲಿ ಸ್ನಾನ ಮಾಡೋದಾಗಿ ಹೇಳಿ ಬಿಡ್ತಾಳೆ. ಆಯಿತು, ಸ್ನಾನ ಮಾಡಲಿ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆಗಿ ಬಿಡ್ತಾನೆ ಗಂಡ. ಅದಾದ ಬಳಿಕ ಬಾಗಿಲ ಬಳಿಗೆ ಒಂದಿಷ್ಟು ನೀರಿರುತ್ತೆ, ನೀರನ್ನು ಕುಡಿತಾನೆ. ನೀರು ಕುಡಿದ ಬಳಿಕ ಆತನಿಗೆ ಭಯಂಕರ ನಿದ್ದೆ ಬಂದು ಬಿಡುತ್ತೆ. ಭಯಂಕರ ನಿದ್ದೆ ಅಂತಂದರೆ ಆತನಿಗೆ ಆ ರೀತಿಯಾದಂಥ ನಿದ್ದೆ ಯಾವತ್ತೂ ಕೂಡ ಬಂದಿರಲಿಲ್ವಂತೆ. ಸ್ವತಃ ಪ್ರಶಾಂತ್ ಹೇಳುವ ರೀತಿಯಲ್ಲಿ ನನಗೆ ಯಾವತ್ತೂ ಈ ರೀತಿಯಾದಂಥ ನಿದ್ದೆ ಬಂದಿರಲಿಲ್ಲ, ಆ ರೀತಿಯಾದಂಥ ನಿದ್ದೆ ಬಂದು ಬಿಟ್ಟಿತ್ತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಮಲ್ಕೊಂಡು ಬಿಟ್ಟಿದ್ದೆ. ಬೆಳಗ್ಗೆ 5 ಗಂಟೆ ಆಸುಪಾಸಿನಲ್ಲಿ ಎದ್ದು ನೋಡಿಬಿಟ್ರೆ ನನ್ನ ಹೆಂಡತಿ ಇರೋದಿಲ್ಲ, ಬದಲಿಗೆ ಎಲ್ಲಿ ಹೋಗ್ಬಿಟ್ಲು ಅನ್ನುವಂಥ ಒಂದು ಗೊಂದಲ ಪ್ರಶ್ನೆ ನನಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಅಥವಾ ಮಾನಸಿಕವಾಗಿ ಈ ಹಿಂದೆಯೂ ಕೂಡ ಈ ಘಟನೆ ಆಗಿತ್ತಲ್ಲ, ಆ ಪ್ರಿಯಕರ ಜೊತೆಗೆ ಹೋಗಿರುವಂಥದ್ದು, ಮದುವೆ ಆಗಿರುವಂಥದ್ದು, ಇಂಥದ್ದೆಲ್ಲವೂ ಕೂಡ ಆಗಿತ್ತಲ್ಲ, ಇದರಿಂದ ಮನನೊಂದು ಎಲ್ಲೋ ಬಾವಿಗೋ ಅಥವಾ ಕೆರೆಗೋ ಬಿದ್ದು ಸಾವನ್ನಪ್ಪಿ ಬಿಟ್ಲ ಅನ್ನುವಂಥ ಭಯದಲ್ಲಿ ಹುಡುಕಾಟವನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ಸಚಿನ್ ಅನ್ನುವಂಥ ಪ್ರಿಯಕರ, ಸಚಿನ್ ಫೋನ್ ಮಾಡ್ತಾರೆ. ಆತನಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ರಾತ್ರಿ 2 ಗಂಟೆ ಸುಮಾರಿಗೆ ನನಗೆ ಫೋನ್ ಬಂದಿತ್ತು, ಅವಳು ಎಲ್ಲೋ ಬೆಂಗಳೂರಿಗೂ ಅಥವಾ ಇನ್ನೆಲ್ಲೋ ಹೋಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳಿ ಬಿಡ್ತಾಳೆ. ಆ ಸಚಿನ್ ಹೇಳಿದ ಬಳಿಕ ಪ್ರಶಾಂತ್ಗೆ ಕನ್ಫರ್ಮೇಷನ್ ಆಗಿಬಿಡುತ್ತೆ. ಹರ್ಷಿತಾಳ ಗಂಡನಿಗೆ ಕನ್ಫರ್ಮೇಷನ್ ಆಗಿಬಿಡುತ್ತೆ, ಈಕೆ ಬೇರೆ ಎಲ್ಲೂ ಹೋಗಿಲ್ಲ, ಇವನ ಜೊತೆಗೆ ಹೋಗಿದ್ದಾಳೆ ಎನ್ನುವ ನಿಟ್ಟಿನಲ್ಲಿ ಗೊತ್ತಾಗಿ ಬಿಡುತ್ತೆ. ಅದಾದ ಬಳಿಕ ಆಕೆಯನ್ನ ಸಂಪರ್ಕ ಮಾಡುವ ಪ್ರಯತ್ನ ಆಗಲಿ ಅಥವಾ ಇನ್ನೇನೋ ಮಾಡೋ ಪ್ರಯತ್ನ ಆಗಲಿ ಏನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಒಂದು ಬಾರಿ ಆಕೆಯನ್ನು ಕ್ಷಮಿಸಿ ಮನೆಗೆ ಕರೆದುಕೊಂಡು ಬಿಟ್ಟಿದ್ದೆ, ಮತ್ತೆ ಈ ರೀತಿಯಾಗಿ ಹೋಗಿಬಿಟ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ, ಪದೇ ಪದೇ ನಾನು ಕರ್ಕೊಂಡು ಬರೋದು, ಅವಳು ಹೋಗೋದು, ಇದೇ ಆಗಿಬಿಟ್ರೆ ಮುಂದೆ ಬದುಕು ಇದರಲ್ಲೇ ಕಳೆದೋಗಬಹುದು ಅನ್ನೋ ಕಾರಣಕ್ಕೆ ಪ್ರಶಾಂತ್ ಆಕೆಯನ್ನು ಕೈ ಬಿಟ್ಟು ಬಿಡ್ತಾರೆ. ಇಲ್ಲಿ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮನೆಯಲ್ಲಿ 5 ಲಕ್ಷ ರೂಪಾಯಿ ಮತ್ತು 170 ಗ್ರಾಂ ಬಂಗಾರ ಇತ್ತು, ಅದೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾಳೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಈ ರೀತಿಯಾದಂಥ ಘಟನೆ ಇದು ಆ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಒಟ್ಟು ಪ್ರಶಾಂತ್, ಸಚಿನ್, ಹರ್ಷಿತಾ ಬದುಕಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಹಾಸನದಲ್ಲಿ ನಡೆದಿರುವಂಥದ್ದು. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಹಳ್ಳಿಯೊಂದರಲ್ಲಿ ನಡೆದಂಥ ಘಟನೆ ಇದು. ಸೊ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಈ ಹರ್ಷಿತಾಗೆ 8 ವರ್ಷ ಪೂರ್ವದಲ್ಲೇ ಮದುವೆ ಆಗಿಬಿಟ್ಟಿರುತ್ತೆ. ಈತ ಸಚಿನ್ ಪರಿಚಯ ಆಗ್ತಾನೆ. ಸಚಿನ್ ಪರಿಚಯ ಆಗಿದ್ದು ಎಲ್ಲಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಇಬ್ಬರಿಗೂ ಪರಿಚಯ ಆಗುತ್ತೆ. ಆತನು ಕೂಡ ಹಾಸನ ಜಿಲ್ಲೆದವನೇ, ಸುತ್ತಮುತ್ತ ಹಳ್ಳಿಯವನು. ಪರಿಚಯ ಆದ ಬಳಿಕ ಪ್ರೀತಿ ಪ್ರೇಮ ಅಂತದೆಲ್ಲವೂ ಕೂಡ ಆಗಿಬಿಡುತ್ತೆ. ಅದಾದ ಬಳಿಕ ಗಂಡನಿಗೆ ಯಾವುದೇ ರೀತಿಯಾಗಿ ಸಂಶಯ ಬರೋದಿಲ್ಲ. ಗಂಡ ಆಗಾಗ ಲೇಟ್ ಆಗಿ ಬರ್ತಾ ಇರ್ತಾರೆ, ಒಂದು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಸ್ನೇಹಿತರ ಜೊತೆಗೆ ಎಲ್ಲೋ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ, ಎಲ್ಲವೂ ಕೂಡ ಸ್ವಲ್ಪ ಲೇಟ್ ಆದಂಥ ಸಂದರ್ಭದಲ್ಲಿ ಈಕೆ ಆತನ ಜೊತೆಗೆ ಮಾತನಾಡ್ತಾ ಇರ್ಬೋದು, ಮೆಸೇಜ್ಗಳನ್ನು ಮಾಡ್ತಾ ಇರ್ಬೋದು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪವನ್ನ ಇದೀಗ ಪ್ರಶಾಂತ್ ಮಾಡ್ತಾ ಇರುವಂತಹದ್ದು. ಈತ ಒಂದು ಬಾರಿಯೂ ಕೂಡ ಕೇಳಿಬಿಟ್ಟಿದ್ದರಂತೆ, ಮೊಬೈಲನ್ನು ಸೈಲೆಂಟ್ ಮಾಡ್ತಾ ಇದ್ಲಂತೆ ಇತ್ತೀಚೆಗೆ. ಮೊಬೈಲ್ ಸೈಲೆಂಟ್ ಏನಕ್ಕೆ ಇಟ್ಟಿರ್ತೀಯ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಗು ಮಲಗಿರುತ್ತೆ, ಪದೇ ಪದೇ ಯಾವುದೋ ಒಂದು ಫೋನ್ ಬಂದರೆ ಅಥವಾ ಯಾರೋ ಒಂದು ಫೋನ್ ಮಾಡಿಬಿಟ್ರೆ ಎಚ್ಚರ ಆಗಿ ಎಲ್ಲಿ ಆತ ಎದ್ದು ಬಿಡ್ತಾನೋ ಅನ್ನೋ ಕಾರಣಕ್ಕೆ ಸೈಲೆಂಟ್ ಮಾಡಿರ್ತೀನಿ ಅನ್ನುವ ನಿಟ್ಟಿನಲ್ಲಿ ಹೇಳಿಬಿಡ್ತಾಳೆ. ಆಗ ಇರಬಹುದೇನೋ ಅನ್ನುವ ರೀತಿಯಲ್ಲಿ ಪ್ರಶಾಂತ್ ಕೂಡ ನಂಬಿ ಬಿಡ್ತಾರೆ. ಆಕೆ ಹೇಳಿದಂತಹ ಎಲ್ಲಾ ಮಾತುಗಳನ್ನು ನಂಬಿದಂಥ ಪ್ರಶಾಂತ್ ಈ ರೀತಿಯಾಗಿ ನನ್ನನ್ನು ಮೂರ್ಖನನ್ನಾಗಿಸಿ ಹೋಗಿಬಿಡ್ತಾಳೆ ಅನ್ನುವಂಥದ್ದು ಆತನಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಬರೋಬ್ಬರಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂಥದ್ದು. ಒಂದು ಹಸುಗಳನ್ನು ಸಾಕೊಂಡಿದ್ದಾರೆ, 15ರಿಂದ 20 ಹಸುಗಳಿದೆ. 1 ಲಕ್ಷ ಅಂತಂದರೆ ಹತ್ರ ಒಂದು 25,000 ಖರ್ಚು ತೆಗೆದುಬಿಟ್ರು ಕೂಡ ಪ್ರತಿ ತಿಂಗಳು 75,000 ಸಂಪಾದನೆ ಮಾಡುವಂಥ ವ್ಯಕ್ತಿ. ಆರಾಮಾದಂಥ ಬದುಕು, ಬೇಡದಷ್ಟು ಚಿನ್ನ ಹಣ ಎಲ್ಲವೂ ಕೂಡ ಇದ್ದಂಥದ್ದು, ಸುಂದರವಾದಂಥ ಬದುಕು. ಅಂತಹ ಬದುಕನ್ನು ಬೀದಿಗೆ ಚೆಲ್ಲಿ, ಅಂತಹ ಬದುಕನ್ನು ಎಲ್ಲೋ ಬಿಟ್ಟು ಈಗ ಒಬ್ಬ ಪ್ರಿಯಕರನನ್ನ ಬೆನ್ನಟ್ಟಿ ಹೋಗಿಬಿಟ್ಟಿದ್ದಾಳೆ ಅಂತಂದರೆ ಆ ಬದುಕು ಹೇಗೆ ಮುಂದೆ ಸಾಗೋದಕ್ಕೆ ಸಾಧ್ಯ ಮತ್ತು ಆ ಒಂದು ಪ್ರೀತಿ ಅದು ಹೇಗಿರೋದಕ್ಕೆ ಸಾಧ್ಯ? ಅದರಲ್ಲೂ ಕೂಡ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಲೇಬೇಕಾಗಿರುವಂಥದ್ದು ಏನು ಅಂತಂದರೆ,
ತಾನಾಗಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಡ್ತಾಳೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿ ಬೇರೆ. ಇಂಥದ್ರಲ್ಲಿ ಪ್ರೀತಿ ಮಾಡಿ ಮದುವೆ ಅನ್ನುವಂಥದ್ದೆಲ್ಲವೂ ಆಗಿ ಮತ್ತೊಬ್ಬನ ಜೊತೆಗೆ ಈ ರೀತಿಯಾಗಿ ಹೋಗ್ಬಿಟ್ರೆ ಪ್ರೀತಿಯ ಮೇಲೆ ನಂಬಿಕೆ ಹುಟ್ಟೋದಾದ್ರೂ ಹೇಗೆ? ಅಥವಾ ಪ್ರೀತಿ ಮಾಡಿ ಮದುವೆ ಆಗ್ತೀವಿ ಅನ್ನುವಂಥವರ ಕುಟುಂಬ ಅಥವಾ ಪ್ರೀತಿ ಮಾಡಿ ಮದುವೆ ಆಗಬೇಕು ಅನ್ನುವಂಥವರ ಬಗ್ಗೆ ಅವರ ಕುಟುಂಬಗಳು ಏನು ಅಂದ್ಕೊಳ್ಳೋದಕ್ಕೆ ಸಾಧ್ಯ? ಇದನ್ನೆಲ್ಲವನ್ನು ಕೂಡ ಈ ಸಂದರ್ಭಕ್ಕೆ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಯಾರೋ ಕೆಲವರು ನಾಲಾಯಕರು ಈ ರೀತಿ ಮಾಡೋದ್ರಿಂದ ಬಹುತೇಕರನ್ನ ಅನುಮಾನಿಸುವಂಥ ಪರಿಸ್ಥಿತಿ ಇದೀಗ ಉದ್ವಿಗ್ನ ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.